ತಂದೆ ಬರ್ಡೇ ಕಡೆ ಇವತ್ತು ಮಿಸ್ ಮಾಡಲ್ವಾ? ಬಾ ಮಿಸ್ ಮಾಡು. ಬಾ ಬಂದಾಗ ವಿಶ್ ಮಾಡು. ಹೋಗ್ಲೇ ಬಿಡುವಪ್ಪ, ನೀವ್ಯಾಕೆ ಇಷ್ಟು ಎಫರ್ಟ್ ಆಗ್ತಿದ್ದೀರ? ನನಗೆ ಅರ್ಥ ಆಗಿದೆ, ದೇವ್ರು ಮನಸ್ಸು ಮಾಡಿದ್ರೆ ಮಾತ್ರ ನಾವೆಲ್ಲ ಒಂದಾಗೋದು ಅಂತ. ತನ್ಮಯ, ಅಮ್ಮ ಯಾವಾಗ್ಲೂ ಹೇಳ್ತಿರ್ತಾಳೆ, ನಮ್ ಕೈಯಲ್ಲಿ ಆಗ್ತಾ ಇರೋದನ್ನ ದೇವ್ರು ಮಾತ್ರ ಮಾಡಕ್ ಸಾಧ್ಯ ಅಂತ. ಇದು ಅದೇ ತರಾನೇ, ನೀವ್ ಎಷ್ಟೇ ಪ್ರಯತ್ನ ಪಟ್ರು ಅಕ್ಕ ಅಪ್ಪ ಅಂತ ಕರೆಯಲ್ಲ. ಈಗಿರ್ಬೇಕಾದ್ರೆ ನೀವ್ ಅವಳನ್ನ ಚೇಂಜ್ ಮಾಡಕ್ಕಾಗತ್ತ ಹೇಳಿ? ಅಕ್ಕ ಅಂತ ಇರೋದಿಲ್ಲ ಅಂತ ಹೇಳ್ತಿದ್ದಾಳೆ, ಯಾವಾಗಲಿಂದ ಹೋಗ್ತೀರಾ ಅಂತ ಕಾಯ್ತಿದ್ದಾರೆ ಗೊತ್ತಾ? ಅಕ್ಕ ಅಪ್ಪ ತುಂಬಾ ಒಳ್ಳೆಯವರು ಕಣೆ, ಅವ್ನ ಒಂದ್ಸಲ ಅಪ್ಪ ಅಂತ ಒಪ್ಕೋ. ನೋಡ್ದ ಅಮ್ಮ ಹೇಗೋದ್ಲು ಅಂತ. ನಾವ್ ಯಾವತ್ತೂ ಒಂದಾಗಕ್ ಸಾಧ್ಯ ಇಲ್ಲ. ಹಾಗೆಲ್ಲ ಏನು ಇಲ್ಲ ಕದ, ಇವತ್ತಿಗೆ ಆಗ್ತಾ ಇರ್ಬೋದು, ಆದ್ರೆ ಜೀವನ ಪೂರ್ತಿ ಹೀಗೆ ಇರ್ತೀವಿ ಅಂತ ಅನ್ಕೋಬೇಡ. ನಾವು ಮನಸಾರೆ ಪ್ರಯತ್ನ ಪಟ್ರೆ ಆ ದೇವ್ರು ಖಂಡಿತ ನಮಗ್ ಸಮಾಧಾನ ಕೊಟ್ಟೇ ಕೊಡ್ತಾನೆ. ನೀನ್ ಆಸೆನ ಈಡೇರಿಸ್ತಾನೆ. ನಂಗೆ ಯಾಕೋ ಹೋಪ್ಸ ಇಲ್ಲ ಅಮ್ಮ. ಏನೋ ನೀನು ದೇವ್ರ ಮೇಲೆ ಹೇಳ್ಕೊಡ್ತೀನ? ದೇವ್ರ ನಿನ್ ಬೇಡಕ್ಕಿನ ಪಕ್ಕ ಈಡೇರ್ತ ಹೇಳ್ತ ನೋಡ್ತೀನಿ. ನಾನು ಇದುವರೆಗೂ ಆ ದೇವ್ರ ಹತ್ರ ಸುಮಾರು ಸಲ ಬೇಡ್ಕೊಂಡಿದ್ದೀನಿ ಗೊತ್ತಾ? ಅಕ್ಕ ಆದಿ ಅಪ್ಪನ ಅಪ್ಪ ಅಂತ ಒಪ್ಕೊಂಡೆ ಅಂತ. ನಾನು ಅಪ್ಪ ಅಮ್ಮ ಅಕ್ಕ ಅಜ್ಜಿ ತಾತ ಎಲ್ಲರೂ ಒಟ್ಟಿಗೆ ಇರ್ಲಿ ಅಂತ. ಬಟ್ ಒಂದ್ಸಲನು ದೇವ್ರ ನನ್ನ ರಿಕ್ವೆಸ್ಟ್ ನ ಫುಲ್ಫಿಲ್ ಮಾಡ್ಲಿಲ್ಲ. ಇವೆಲ್ಲ ಆಗಲ್ಲ, ಸುಮ್ಮನೆ ಫೇಕ್ ಪ್ರಾಮಿಸ್. ಇಟ್ಕೊಳ್ಳೋ. ಅದೇನು ಐಡಿಯಾ ಇದೆಯಾ ಅಂತ ಸುಮ್ಮನೆ ಹಾಕ್ತಿದ್ದೆ. ಅದೇನು ಅಂತ ಹೇಳು. ಆ ಐಡಿಯಾ ಏನು ಅಂದ್ರೆ ನನ್ ಮದ್ವೆ. ನನ್ನ ವೈಭವ್ ಮದ್ವೆಗೆ ನೀವು ಒಪ್ಕೋಬೇಕು, ಯಾರು ಒಪ್ಕೊಳ್ಳೋ ತರನು ಮಾಡ್ಬೇಕು. ಸರಿತಾ? ಏನ್ ಮಾತಾಡ್ತಿದ್ದೀನಿ? ಹೌದು ಸರ್, ನನ್ನ ವೈಭವ್ ಮದ್ವೆ ಆದ್ರೆ ಇಡೀ ಕಂಪ್ನಿ ಕಂಟ್ರೋಲ್ನ ನಾನ್ ತಗೋಬೇಕು ಅಂತಿದ್ದೀನಿ. ನೀನ್ ನನಗ್ ಸಪೋರ್ಟ್ ಮಾಡಿದ್ರೆ ನನ್ ಕೊನೆ ಉಸಿರು ತನಕ ನಾನ್ ನಿಮ್ಮನ್ನ ನೋಡ್ಕೊಳ್ತೀನಿ. ಅಂದ್ರೆ ಈ ಮನೆಯಲ್ಲಿ ಆದಿದ್ದು ಬಾಗ್ಲ ಎಲ್ಲರೂ ನಿಮ್ಮನ್ನ ಇದ್ವ ಮಾಡ್ತಿದ್ದಾರೆ ಅಂದ್ರೆ ನಾನ್ ಹಾಗ್ ಮಾಡಲ್ಲ. ಕೊಟ್ಟು ಮಾತನ್ನ ತಪ್ಪಲ್ಲ. ವೈಭವ್ ನಾನು ತುಂಬಾ ಇಷ್ಟಪಡ್ತಿದ್ದೀನಿ ಅಂತ. ನನ್ ಜೊತೆ ಇದ್ರೆ ನಿಮ್ಮನ್ನು ನನ್ ಕೈ ಬಿಡಲ್ಲ. ಏನ್ ಹೇಳ್ತೀರಾ ಅಂತ ನೀವ್ ನನಗ್ ಹೆಲ್ಪ್ ಮಾಡಿ, ನಾನ್ ಮಿಕ್ಕಿದೆಲ್ಲ ನೋಡ್ಕೊಳ್ತೀನಿ. ಪ್ಲಾನ್ ಏನಿದೆ? ಕುಡಿಯಕ್ಕೆ ಏನಾದ್ರು ತಗೋಬಲ್ಲ? ನನಗೇನು ಬೇಡ. ಅಲ್ಲ ಕಡೆ ಇವತ್ತು ನನ್ನ ಬರ್ಡೇ ತಾನೆ, ನೀನ್ ಯಾಕೆ ಮಿಸ್ ಮಾಡಿಲ್ಲ ಅವನ್ಗೆ? ನನಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ಪಾಪ ಕಡೆ ಅವನು ಮತ್ತೆ ತುಂಬಾ ಬೇಜಾರಲ್ಲಿದ್ದಾನೆ. ಸರಿ, ಅವನೊಬ್ಬನ ಕರ್ಕೊಂಡ್ ಮತ್ತೆ ನೀನ್ ಮಿಸ್ ಮಾಡ್ಬೇಕು. ಚಿಕ್ಕಿ ನನಗೆ ಇಂಟ್ರೆಸ್ಟ್ ಇಲ್ಲ. ನೀನ್ ಏನೇ ಅನ್ಕೊಂಡಿದ್ಯಾ? ಬರ್ತಾ ಬರ್ತಾ ತುಂಬಾ ಆಸೆ ಆಗ್ತಿದೆ ತಾನೆ ನಿಂದು. ನನಗೆ ನಿನ್ನ ಬೆಟ್ಟ ಹೊತ್ಕೊಂಡ್ ಬಾ ಅಂತ ಹೇಳಿದ್ನ. ತಂದೆ ಮಿಸ್ ಮಾಡು ಅಂತ ಹೇಳಿದೆ ಅಷ್ಟೇ. ನೋಡು, ಮಿಸ್ ಮಾಡು. ಚಿಕ್ಕಿ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತೀನಿ ಅಂತಾರೆ, ಮತ್ತೆ ಯಾಕೆ ಫೋರ್ಸ್ ಮಾಡ್ತಿದ್ಯಾ? ನನಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಇಲ್ಲ, ಅದು ಹಾಗಲ್ಲ. ನೋಡಿ ಬಾವ ಹೇಗೆ ಆಡ್ತಿದ್ದಾಳೆ ಅಂತ. ತನ್ಮಯ ಬರ್ಡೇ ವಿಶ್ ಮಾಡು ಅಂತಂದ್ರೆ ನಾನು ಮಾಡಲ್ಲ, ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಿದ್ದಾಳೆ. ಬರ್ತಾ ಬರ್ತಾ ಅಹಂಕಾರ ಜಾಸ್ತಿ ಆಗ್ತಿದೆ ನಿಮ್ಗೆ. ಪೂಜಾ, ಅವ್ಳಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾ ಇದ್ದಾಳೆ, ಮತ್ತೆ ಯಾಕೆ ಫೋರ್ಸ್ ಮಾಡ್ತಾ ಇದೆಯಾ? ಅವಳು ಹೇಗಬೇಕು ಹಾಗೆ. ಅದು ಹಾಗಲ್ಲ ಬಾವ. ಪೂಜಾ, ಅವಳಿಗೆ ಏನ್ ಇಷ್ಟನೋ ಅದನ್ನ ಮಾಡಿ.
ನೋಡಿ, ಯಾವ ವಿಷಯದಲ್ಲೂ ಯಾರು ಏನು ಫೋರ್ಸ್ ಮಾಡ್ಬೇಕು, ಅವಳು ಹೇಗ್ ಬೇಕೋ ಹಾಗೆ. ತಂದೆ, ಬೇರೆ ದೇಶದಲ್ಲಿ ಓದ್ಬೇಕು ಅಂತ ಹೇಳ್ತಿದ್ಯಲ್ಲ, ನೋಡಿ ಬೇರೆ ಬೇರೆ ಯೂನಿವರ್ಸಿಟಿದು ಡೀಟೇಲ್ಸ್ ಇದೆ. ನಿನ್ಗೆ ಯಾವ ಯೂನಿವರ್ಸಿಟಿಲಿ ಓದ್ಬೇಕು ಅನ್ಸುತ್ತೋ ಆ ಯೂನಿವರ್ಸಿಟಿಲಿ ಓದು. ಏನಿಲ್ಲ ಅಂದ್ರೆ ಅವಳು ಇಷ್ಟ. ನಿನಗೆ ಹೇಳಿದ್ದು ಟೇಪ್ ಕೊಡು ಅಂತ. ಓ, ನೀ ರಾಜಿ ಅಂತ ಕರೆದಿದ್ದು ನನ್ಗೇನಾ? ನಮ್ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟೆ. ಆಗ್ಲೇಬೇಕಲ್ಲ ಕಿಶನ್, ನೀನ್ ಹೆಂಡತಿ ಪ್ರೀತಿ ಕೊಡೋದ್ ಬಿಟ್ಟು ಬೇರೆಯವ್ರಿಗೆಲ್ಲ ಕೊಡ್ತಿಯಲ್ಲ, ಅದಕ್ಕೆ ಕೇಳಿದೆ. ಯಾರಿಗೆ ಗೊತ್ತು ನಿಮ್ ಮನೇಲಿ ಬೇರೆ ಯಾರಾದ್ರೂ ಡಾರ್ಲಿಂಗ್ ಇರ್ಬೋದೇನೋ ಅಂತ. ಈಗ ಮತ್ತೆ ಚಾದ ತೆಗೆದ್ರ ಮತ್ತೆ ಏನ್ ಮಾಡ್ತೀನಿ ನಮ್ಗೆ ಗೊತ್ತಿಲ್ಲ. ಏನೋ ಏನೋ ಮಾಡ್ತಾ ಜಾಮೀನ ವಿಶ್ವಪ್ಪ ಅವ್ರೆ, ನಾವು ದೂರ ಹೋಗ್ಬೇಕಾ? ಮಾಮಯ್ಯ ಏನ್ ಮಾಡ್ತಿದ್ರಿ? ಹೋಗಿ ಅಡುಗೆ ಮನೆ ಕೆಲಸ ಮಾಡ್ಕೊಳ್ಳಿ. ನಂಗೆ ಗೊತ್ತು ಕಾಣಿಸ್ತು ನೀನ್ ಬರೀ ಬಿಲ್ಡಪ್ ಮಾತ್ರ ಅಂತ. ಏನೂ ಆಗಲ್ಲ ನೋಡು ನಿಮಗೆ ಅದೇ ಅಂದ್ರೆ ಕ್ಯೂಟ್ ಬಿಡ್ರಿ ನೀನು. ಅಪ್ಪ ಅಮ್ಮ ಏನಡಿ ಅಂದ್ರೆ ಜಗಳ ಮಾಡ್ತಿರೋವಾಗಿದೆ. ಅಯ್ಯೋ ಹಾಗೇನಾದ್ರೂ ಇದೆಯಾ? ನಿಮ್ಮ ಮಗು ಎಷ್ಟು ಕ್ಯೂಟ್ ಅಲ್ವಾ, ಅದಕ್ಕೆ ಎಷ್ಟು ಕ್ಯೂಟ್ ಇದೆಯಾ ಅಂತ ಹೇಳ್ತಾ ಇದ್ದಾರೆ. ಹಾಗೇನಿಲ್ಲ, ಇವಳು ಏನೋ ಮಾಡಿರ್ತಾಳೆ ಅಂತ ಗೊತ್ತು, ಅದಕ್ಕೆ ಜಗಳ ಆಗ್ತಿದ್ದೀರಾ. ಕರೆಕ್ಟಾಗಿ ಹೇಳಿದ್ರೆ ಅಂತೆ. ಇವರು ಇರಲ್ಲ, ನಿಮ್ಮ ಮಗಳು ರಾಜು ಇವಳು. ನೀವು ಹೇಳಿದ್ರಲ್ಲಂತೆ ಸೇಮ್ ಹೀಗೇನೆ ಜಾತಿ ಸದ್ದು ಕೂಗ್ಲತ್ತಿರ್ತಾರೆ. ಅದೇನು ಗೊತ್ತಾ, ಪ್ರತಿ ಸಲ ಹಾಗೆ ಮಾಡ್ತಾಳು. ನೋಡಪ್ಪ ಹೇಗೆ ಹೇಳ್ತಿದ್ದಾರೆ ಅಂತ. ಈ ಅಮ್ಮನೂ ಕಿಶನ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಪೂಜಾ, ಈ ವಿಷಯದಲ್ಲಿ ನಾನು ಅವರಿಬ್ಬರು ಪರವಾಗಿ. ಅಪ್ಪ ಓ ರಾಜ್ಕುಮಾರ ಬಂದ್ಯಾ? ಎಷ್ಟು ಮುದ್ದಾಗ್ತಿದ್ಯಾ? ನನ್ಗೆಷ್ಟಿನ ಆಗುತ್ತೆ. ಹುಟ್ಟುಹಬ್ಬದ ಶುಭಾಶಯಗಳು ನಿಮಗೆ. ಎಲ್ಲ ಒಳ್ಳೇದು ನಿಕಲ್ಲ. ಹ್ಯಾಪಿ ಬರ್ತ್ಡೇ. ಒಳ್ಳೇದಾಗಿ ಸನ್ನಿ, ನಿಂಗೆ ಇಷ್ಟ ಅಂತ ನೋಡು ರವೆ ಒಳ್ಳೆ ಮಾಡಿ. ಹೋಗತ್ತ ಏನಾಯ್ತು ತಮ್ಮಳೆ? ಯಾಕಪ್ಪ ಹೇಳಿದ್ಯಾ? ನಾವಿಷ್ಟೆಲ್ಲ ಖುಷಿಯಾಗಿ ವಿಶ್ ಮಾಡಿದ್ರು ಸುಮ್ಮನೆ ಇದೆಯಲ್ಲಪ್ಪ. ಅಪ್ಪ ಅವನು ಬೇಜಾರಲ್ಲಿದ್ದಾನೆ. ಬೇಜಾರ? ಏನಾಯ್ತಲ್ಲ? ಅದು ಅತ್ತೆ ಮಾವ ಬರ್ಲಿಲ್ಲ, ಬರ್ತಡೆಗೆ ಅವ್ರು ಇರಲ್ವಲ್ಲ ಅಂತ ಬೇಜಾರ್ ಮಾಡ್ತಿದ್ದಾರೆ. ನಾನು ಇವತ್ತು ಸೆಲೆಬ್ರೇಟ್ ಮಾಡೋದ್ ಬೇಡ ಅಂತ ಪೂಜಾ ಕಿಶನ್ ಕೇಳಿದೆ, ಆದ್ರೆ ಇವಾಗ ಕೇಳಲೇ ಇಲ್ಲ. ಅಕ್ಕೆ ಮೊದಲೇ ಬೇಜಾರಲ್ಲಿದ್ದಾನೆ ಈ ತರ ಹೇಳಿ ಮತ್ತೆ ಬೇಜಾರು ಮಾಡೋದು ಬಿಡಿ. ಕುಟುಂಬ ಧರ್ಮರಾಜ್ ಅಂತ ಬಂದಾಗ ಇನ್ನೂ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ರೆ ಆಯ್ತು. ಇವಾಗ ನಿನ್ನ ಅಜ್ಜಿ ತಾತಗ್ ನೋಡ್ಬೇಕಾ? ಸರಿ, ನಾನ್ ಕರ್ಕೊಂಡು ಹೋಗ್ತೀನಿ. ಪಕ್ಕ ಕರ್ಕೊಂಡು ಹೋಗ್ತೀರಾ? ನಿಜವಾಗ್ಲೂ ಪಕ್ಕ ಕರ್ಕೊಂಡು ಹೋಗ್ತೀನಿ. ಹಾಗಿದ್ರೆ ಅಕ್ಕನ ಕರ್ಕೊಂಡು ಬರ್ಲಾ? ಸರಿ, ಕರ್ಕೊಂಡು ಹೋಗು. ಓಕೆ ಅಕ್ಕ, ಯಾಕಮ್ಮ ಕರ್ಕೊಂಡು ಹೋಗ್ತೀನಿ ಅಂದೆ? ಇದಮ್ಮ ಅಲ್ವೇನೆ, ಬೇಜಾರ್ ಮಾಡೋದ್ ಬೇಡ ಅವ್ರಿಗೆ ಅಂತ. ಅಲ್ಲಮ್ಮ, ಇವತ್ತು ಕನ್ನಿಕನ್ ಮದುವೆ ವಿಚಾರ ಮಾತಾಡೋದಿದೆ. ಈಗ ಅದನ್ನೆಲ್ಲ ಇಟ್ಕೊಂಡು ನಾವೀಗ ಅಲ್ಲಿಗೆ ಹೋದ್ರೆ ಹೇಗೆ? ಅದನ್ನೆಲ್ಲ ಮುಗಿಸ್ಕೊಂಡು ಆದ್ರೆ ಹೋಗೋಣ.
ಸರಿ ಆಯ್ತು. ಕನ್ನ ಬರೋಕ್ಕೆ ಇವ್ರಿಗೂ ಇಷ್ಟ ಇಲ್ಲ. ಕನ್ನಿಕಾ ಹುಡುಗನ ಮನೆ ಕಡೆಯಿಂದ ಯಾರಾದ್ರು ಬಂದ್ರ ಈ ವಿಷಯ ನನಗೆ ಗೊತ್ತು. ನಮ್ಗೆ ಈಗಲೂ ಒಂದು ಕನ್ನಿಕಾ ಪ್ರೀತಿ ಮಾಡ್ತಿರೋ ಹುಡುಗ ಇವ್ರ ಜೊತೆ ಯಾಕಂತ. ಕಿಶನ್ ಎಲ್ಲ ಗೊತ್ತಾಗುತ್ತೆ, ನೀನ್ ಹೋಗಿ ಮಾವನ್ ಕರ್ಕೊಂಡು ಬಾ. ಸರಿ ಬನ್ನಿ ಕೂತ್ಕೊಳ್ಳಿ. ಹೆಣ್ಣೂರ ಶಾಸ್ತ್ರನ ದೊಡ್ಡದಾಗೆ ಪ್ಲಾನ್ ಮಾಡಿ ಅರೇಂಜ್ ಮಾಡಿದ್ದೀರಾ, ಸೂಪರ್. ಅಯ್ಯೋ ನೀವು ತಪ್ಪು ತಿಳ್ಕೊಂಡಿದ್ದೀರಾ, ಇದು ನೀವು ಬರ್ತೀರಂತ ಮಾಡಿದ್ದಲ್ಲ. ಇವತ್ತು ನಮ್ ಭಾಗ್ಯ ಮಗ ತನ್ಮಯ್ಯನ ಹುಟ್ಟದಬ್ಬ, ಅದಕ್ಕೆ ಮಾಡಿರೋದು. ಭಾಗ್ಯ, ಆದಷ್ಟು ಬೇಗ ಮೀನಾಕ್ಷಿನ ಕಾಮತ್ ಅಂಕಲ್ನ ಕರ್ಸಿದ್ರೆ ಒಳ್ಳೇದು. ನಂಗೆ ಆಫೀಸಲ್ಲಿ ಮೀಟಿಂಗ್ಸ್ ಇದೆ, ಸಂಜೆವರೆಗೂ ಕಾಯೋದಕ್ಕಾಗಲ್ಲ. ಹಲೋ ಅಂಕಲ್, ಹೇಗಿದ್ದೀರಾ? ನಮಸ್ತೆ. ಕೂತ್ಕೊಳ್ಳಿ. ಏನ್ ಪರವಾಗಿಲ್ಲ, ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ಭಾಗ್ಯ ಹಾ ಆದಿ ಇವರನ್ನೆಲ್ಲ ಮತ್ತೆ ಕರ್ಕೊಂಡ್ ಬರ್ತೀವಿ ನಾವು. ಯಾಕೋ ತುಂಬಾ ಓವರ್ ಆಗಿ ಆಡ್ತಾ ಇದ್ದಾರೆ. ಕನ್ನಿಕಾ ವೈಭವ್ ಮದ್ವೆ ಆಗಲಿ, ಆಮೇಲೆ ನೋಡ್ಕೊಳ್ತೀನಿ. ಇವ್ರು ನೋಡಿ, ಡ್ರೈವರ್ ಅಲ್ಲಿ ಗೇಟ್ ಹತ್ರನೇ ಇದ್ದಾನೆ. ಲಾಸ್ಟ್ 3 months ಎಲ್ಲ ಫೈನಾನ್ಷಿಯಲ್ ಡಾಕ್ಯುಮೆಂಟ್ಸ್ ನನಗೆ ಬೇಕು. ಡೆಬಿಟ್ಸ್, ಕ್ರೆಡಿಟ್ಸ್, ಸ್ಯಾಲರೀಸ್, ರಿಯಂಬರ್ಸ್ಮೆಂಟ್ ಆಗಿರೋದು ಎಲ್ಲ ಡೀಟೇಲ್ಸ್ ನನಗೆ ಬೇಕು. ಹೇಗ್ ಮಾತಾಡಿ ಈಗ? ಇಲ್ಲ, ಯಾವುದು ಮಿಸ್ ಆಗ್ಬಾರ್ದು. ಸರಿ, ಓಕೆ, ಇಮಿಡಿಯೇಟ್. ನಾನು ನಿನ್ನ ಹತ್ರ ಏನೋ ಮಾತಾಡ್ಬೇಕು. ಮಾತಾಡಿದ ಏನ್ ಕನಿಕ? ಡ್ಯಾಡ್ ಹತ್ರ ವಿಷಯ ಮಾತಾಡೋಣ ಅಂತಂದ್ರು ಹೋಗಿ ಮಾತಾಡಿದ್ಯಾ? ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೆಯಾ? ಅದೇ ನಿನ್ನೆ ನನ್ನ ಎಂಕ್ವೈರಿ ಮಾಡ್ತಿದ್ಯಲ್ಲ, ಅದೇ ವಿಷಯದ ಬಗ್ಗೆ. ಎನ್ಕ್ವೈರಿ? ಯಾವ ಎನ್ಕ್ವೈರಿ? ಅದೇ ನನ್ನ ಪರ್ಸನಲ್ ವಿಷಯ. ಪರ್ಸನಲ್ ವಿಷಯನ? ಏನದು ಕನಿಕ? ಪ್ಲೀಸ್ ನನ್ನ ಪೇಷನ್ಸ್ ಟಚ್ ಮಾಡಬೇಡ. ನಾನು ಕೇಳ್ತಿರೋದು ವೈಭವ್ ಬಗ್ಗೆ. ಆಲ್ರೆಡಿ ಹೋಗಿ ಡ್ಯಾಡ್ ಹತ್ರ ಹೇಳ್ಬಿಟ್ಯಾ? ಓ, ಹುಡುಗನ ಹೆಸರು ವೈಭವ? ಹೌದು, ಅಪ್ಪನ ಹತ್ರ ಎಲ್ಲ ವಿಷಯನ ಹೇಳಿದ್ದೀನಿ. ಬ್ರೋ, ನನಗೆ ಬೇರೆದಿರೋ ವಿಷಯಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಯಾಕೆ ಹೇಳಿದೆ ಡ್ಯಾಡ್ ಹತ್ರ? ನಾನು ಮುಂಚೆನೇ ಹೇಳಿದ್ದೆ ತಾನೆ, ನನ್ನ ಪರ್ಸನಲ್ ವಿಷಯದಲ್ಲಿ ನೀನು ಭಾಗ್ಯ ತಲೆ ಹಾಕ್ಬೇಡ ಅಂತ. ಅದ್ರಲ್ಲಿ ಏನಿದೆ ಕನಿಕ? ಇವತ್ತಿಲ್ದೇ ಇದ್ರು ಮುಂದೆ ಒಂದಿನ ಗೊತ್ತಾಗ್ತಿತ್ತಲ್ವಾ? ಬ್ರೋ, ಅದನ್ನ ನಾನ್ ಮಾತಾಡ್ತಿದ್ದೆ. ಸರಿಯಾದ ಟೈಮ್ ಬಂದಾಗ ನಾನೇ ಹೇಳ್ತಿದ್ದೆ. ಎಲ್ಲಾ ಕಡೆ ಬಂದು ಮೂಗ್ ತೋರಿಸೋ ಅವಶ್ಯಕತೆ ಏನಿತ್ತು? ಕನಿಕ, ಇದು ನಿನ್ ಪರ್ಸನಲ್ ವಿಚಾರ, ಕರೆಕ್ಟ್, ಒಪ್ಕೋತೀನಿ. ಹಾಗಂತ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಮಾತ್ರ ಹೇಳ್ಬೇಡ. ಯಾಕೆಂದ್ರೆ ನೀನ್ ನನ್ನ ತಂಗಿ, ಈ ಮನೆ ಮಗಳು. ಅಂಡ್ ಹಾಗೆ ಕೂಡ ಇದ್ರಲ್ಲಿ ಸಂಬಂಧ ಪಟ್ಟಿರೋರು. ಸೊ ನಾವು ಕೇಳೇ ಕೇಳ್ತೀವಿ. ಹಾಗಾದ್ರೆ ನಾನು ಯಾರನ್ನಾದ್ರೂ ಇಷ್ಟಪಡೋ ತಪ್ಪಾಗ್ಬೋದು, ಎಲ್ಲದಕ್ಕೂ ನೀನ್ ಪರ್ಮಿಷನ್ ತಗೋಬೇಕಾ? ಕನಿಕ, ನೀನು ಇಷ್ಟಪಡ್ತಾರ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನೀನ್ ಇಷ್ಟಪಟ್ಟು ಮಾಡ್ಕೊಂಡಿರೋ ಆಯ್ಕೆ ಕರೆಕ್ಟ್ ಆಗಿದ್ಯಾ? ನಿನ್ ಲೈಫ್ ನ ಸರಿಯಾದ ದಿಕ್ಕಿಗೆ ತಗೊಂಡು ಹೋಗ್ತಾ ಇದೆಯಲ್ವಾ ಅಂತ ನೋಡ್ಬೇಕಲ್ವಾ? ಅದೇ ನಮ್ ಜವಾಬ್ದಾರಿ ಅಲ್ವಾ? ಅದಕ್ಕೆ ನನಗ್ ಚಿಕ್ಕ ಮಗುವಲ್ಲ, ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ನನಗ್ ಚೆನ್ನಾಗ್ ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್ ನೀವಿದ್ರು ನನ್ನ ವಿಷಯದಲ್ಲಿ ಯಾಕೆ ಮೂಗ್ ತೋರಿಸ್ತಿದ್ದೀರಾ? ನನಗ್ ಒಳ್ಳೇದಾಗೋದು ನಿಮ್ಮಿಬ್ರಿಗೂ ಇಷ್ಟ ಇಲ್ಲ ಅಲ್ವಾ? ಮತ್ತೇನು, ನಮ್ಮ ಮನ್ಸಲ್ಲಿ ನಿನಗೆ ಕೆಟ್ಟದಾಗ್ಬೇಕು ಅಂತಿದ್ಯಾ? ಹೌದು. ಈ ಭಾಗ್ಯ ಮೆಂಟಾಲಿಟಿ
ಪ್ರೀತಿ ಏನು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಅಕ್ಷತನ್ ಕಂಡ್ರೆ ನಿಮಗ್ ಮೊದ್ಲಿಂದಾನು ಆಗಲ್ಲ, ಅದಕ್ಕೆ ನನ್ನ ದಾರಿಗೆ ಅಡ್ಡ ಬರ್ತಿದೆ. ಕಣಿಕಾ, ನೀನ್ ಏನ್ ಮಾತಾಡ್ತಾ ಇದೀಯ ಅಂತ ಗೊತ್ತಾ ನಿನ್ಗೆ? ಇರೋದನ್ನೇ ಹೇಳ್ತಿದ್ದೀನಿ ಬ್ರೋ. ಅಕ್ಷತನ್ಗೆ ನಿಮ್ಮೇಲ್ ಏನು ದ್ವೇಷ ಇಲ್ಲ. ನೀನ್ ಹೋಗಿ ಹೋಗಿ ಈ ಮಿಡಲ್ ಕ್ಲಾಸ್ ಹುಡುಗಿನ ಮದ್ವೆ ಆಗಲ್ಲ, ಅದು ಅಕ್ಷತನ್. ಮೊದ್ಲೆಲ್ಲ ನಿಮ್ಗೂ ಮಿಡಲ್ ಕ್ಲಾಸ್ ಅವ್ರಂದ್ರೆ ಇಷ್ಟನೇ ಇರ್ಲಿಲ್ಲ. ಆದ್ರೂ ಈ ಭಾಗ್ಯ ಬಂದ್ಮೇಲೆ ಚೇಂಜ್ ಆದೆ. ಇನ್ ಯಾಕೆ ಚೇಂಜ್ ಆದೆ ಅಂತ ನಾನು ಕೇಳಲ್ಲ. ಆದ್ರೆ ನಾವೆಲ್ಲ ಬದಲಾಗ್ಬೇಕು, ಅದನ್ನ ಒಪ್ಕೋಬೇಕು ಅಂತ ಹೋಗ್ಬಿಟ್ಕೋಬೇಡ ನೀನು. ಅದಕ್ಕೆ ನಾನು ಅಕ್ಷತ ಒಪ್ಪಿಲ್ಲ ಅಂತ ಇದೇ ಸಿಚುಯೇಷನ್ ನ ಯೂಸ್ ಮಾಡ್ಕೊಂಡು ನಮ್ಮ ಮೇಲೆ ರಿವೆಂಜ್ ತಗೊಳ್ಳೋದಕ್ಕೆ ಬರ್ಬೇಕು. ನಿನ್ ಪ್ರಕಾರ ನಾವಿಬ್ರು ಇದನ್ನ ರಿವೆಂಜ್ಗೋಸ್ಕರ ಮಾಡ್ತಾ ಇದೀವಿ. ಹೌದು, ಅದೇ ಸತ್ಯ ಕೂಡ. ನೋಡುದು, ಅಕ್ಷತಂಗೆ ನೀನ್ ಭಾಗ್ಯನ ಮದ್ವೆ ಆದೆ ಅಂತ ಬೇಜಾರಿದೆ ಹೊರತು ಅವ್ರು ನನ್ನನ್ನ ದೂರ ತಳ್ಳಿಲ್ಲ. ನನಗ್ ಮೊದ್ಲೇ ನಾನು ಪ್ರೀತಿ ತೋರಿಸ್ತಿದ್ರು, ಸಪೋರ್ಟ್ ಮಾಡ್ತಿದ್ರು. ಅದೇ ತರ ಇವಾಗ ನನ್ನ ಪ್ರೀತಿಗೂ ಸಪೋರ್ಟ್ ಮಾಡ್ತಿದ್ದಾರೆ. ಈಗ ಏನೋ ರೀಸನ್ ಇಟ್ಕೊಂಡು ನನ್ ಮದ್ವೆನ ಹಾಳು ಮಾಡಬೇಡಿ. ಹಾಳು ಮಾಡಿದ್ರೆ ನಾನು ಸುಮ್ಮನೆನೂ ಇರಲ್ಲ. ನಿನ್ ಕನಿಕ ನೀನ್ ಏನ್ ಹೇಳ್ತಿದ್ಯಾ ಅವ್ರಿಗೆ ನಿಂಗೆ ಅರ್ಥನಾದ್ರೂ ಆಗ್ತಿದ್ಯಾ? ನೀನ್ ಆದ್ರೆ ಅವ್ರ ತಂಗಿ, ಅವರೇ ಯಾಕೆ ನಿನ್ ಲೈಫ್ ಹಾಳು ಮಾಡ್ತಾರೆ? ನೋಡು, ನಿಮ್ ಅಣ್ಣ ಹೇಳಿದ ಹಾಗೆ ನಿನ್ನ ಆಯ್ಕೆ ಕರೆಕ್ಟ್ ಆಗಿದ್ಯಾ ಇಲ್ವಾ ಅನ್ನೋದಷ್ಟೇ ನಮ್ ಕನ್ಸರ್ನ್. ಅದು ಬಿಟ್ಟು ಇಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಹೈ ಕ್ಲಾಸ್, ಇದು ಯಾವ್ದೋ ಮ್ಯಾಟ್ರೇ ಆಗಲ್ಲ. ಇಲ್ಲಿ ಬೆಲೆ ಇರೋದು ನಿಜವಾದ ಭಾವನೆಗಳು ಮಾತ್ರ. ಪ್ರೀತಿಲಿ ಆಸ್ತಿ, ಅಂತಸ್ತು ಯಾವ್ದು ಮುಖ್ಯ ಆಗೋದಿಲ್ಲ ಕನಿಕಾ. ನೀನ್ ಹೇಳಿದ ಹಾಗೆ ಪ್ರೀತಿ ದುಡ್ಡನ್ನ ನೋಡಿ ನಿರ್ಧಾರ ಮಾಡೋದಿಲ್ಲ, ಮನಸ್ಸಿಂದ ನಿರ್ಧಾರ ಮಾಡ್ತೀವಿ. ಈ ಫಿಲಾಸಫಿ ಎಲ್ಲ ನನ್ನ ಹತ್ರ ಮಾತಾಡ. ನೀನ್ ಮಾಡೋದೊಂದು, ಮಾತಾಡೋದು ಇನ್ನೊಂದು. ದುಡ್ಡು ಬೇಡ ಬೇಡ ಅಂತ್ಯ, ಆದ್ರೂ ದುಡ್ಡಿಂದನೇ ಹೋಗ್ತೀಯ. ಈ ಚೀಪ್ ಗಿಮಿಕ್ಸ್, ಎಮೋಷನ್, ಸೆಂಟಿಮೆಂಟ್ ಎಲ್ಲ ಮಧ್ಯೆ ತಂದ್ಬಿಟ್ಟು ಟ್ಯಾಟೂ ಫಿಟ್ಟಿಂಗ್ ಇಟ್ಟಿದ್ಯಾ. ನೋಡು, ನನಗೆ ನನ್ ಪ್ರೀತಿಗೆ ಡಿಸ್ಟರ್ಬ್ ಮಾಡಿದ್ರೆ ನಾನ್ ಮಾತ್ರ ಸುಮ್ಮನಿರಲ್ಲ. ಸೊ ದಯವಿಟ್ಟು ನೀವಿದ್ರು ಸುಮ್ಮನಿದ್ದು ನನ್ನ ದಾರಿನಲ್ಲಿ ನನಗೆ ಹೋಗಕ್ ಬಿಟ್ಬಿಡಿ. ಕನಿಕಾ, ಒಂದ್ ನಿಮಿಷ ಬಾ. ಎಲ್ಲಿಗೆ ಬ್ರೋ? ಯಾಕೆ ಏನು ಅಂತ ಕೇಳ್ಬೇಡ. ಇವತ್ತು ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಎಲ್ಲದಕ್ಕೂ ಕ್ಲಾರಿಟಿ ಕೊಡ್ತೇನೆ. ನಿನ್ನ ಅನುಮಾನಗಳು, ನಮ್ಮ ಮೇಲೆ ಹೊಸಿರೋ ಆಪಾದನೆಗಳು ಯಾವ್ದು ಬೇಡ. ಎಲ್ರ ಮುಂದೆ ನಿಜವಾದ ಫ್ಯಾಕ್ಟ್ ಏನು ಅಂತ ನಿನ್ಗೆ ಗೊತ್ತಾಗುತ್ತೆ. ನಡಿ. ಏನ್ ಫ್ಯಾಕ್ಟ್ ಬ್ರೋ? ಬಾ ಅಂತ ಹೇಳಿದೆ, ಬಾ ನಂದು. ಬಾ ಕಣೆ. ಏನಪ್ಪ ನಿನ್ ಹೆಸರು? ವೈಭವ್ ಅಂತ. ತುಂಬಾ ದಿನದಿಂದ ಪ್ರೀತಿ ಮಾಡ್ತಿದ್ದೆ. ಸ್ವಲ್ಪ ದಿನದಿಂದ. ಸ್ವಲ್ಪ ದಿನ ಅಂದ್ರೆ 4-5 ತಿಂಗಳಿಂದಲ್ಲ? ಇಲ್ಲ ಇಲ್ಲ, 1 ವರ್ಷದಿಂದ. ತುಂಬಾ ದಿನಗಳೇ ಆಯ್ತು ಹಾಗಾದ್ರೆ. ಅಲ್ಲ, ಈ ವಿಷಯ ನಿಮ್ ಮನೆಗೆ ಗೊತ್ತಿದ್ಯೋ ಹೇಗೆ? ಅವ್ರಿಗೆಲ್ಲ ಒಪ್ಪಿಗೆ ಇದೆಯಾ? ಓಕೆ ಇದೆ, ಮನೆಯಲ್ಲ ಓಕೆ ಇದೆ. ಏನ್ ಮಾಡ್ಕೊಂಡಿದ್ಯಾ? ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ. ಅಲ್ಲ, ಬರೀ ಬಿಸ್ನೆಸ್ ಅಥವಾ ಊರ್ ಕಡೆ ಏನಾದ್ರು ಆಸ್ತಿ ಗೀಸ್ತಿ ಅಂತ? ಅಂದ್ರೆ ಬರೀ ಬಿಸ್ನೆಸ್ ನ ನಂಬ್ಕೊಂಡಿರಕ್ಕಾಗಲ್ವಲ್ಲ, ಅದಕ್ಕೆ ಕೇಳಿದೆ. ಮೀನಾಕ್ಷಿ, ಬರೋದಕ್ಕೆ ಎಷ್ಟೊತ್ತು? ಹುಡುಗಿ ನೋಡೋ ಶಾಸ್ತ್ರಕ್ಕೆ ಅಂತ ಕರ್ಸ್ಬಿಟ್ಟು ಈಗ ನಮ್ಮ ಹುಡುಗನ್ನೇ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅಯ್ಯಯ್ಯೋ, ನೀವ್ ಬೇಜಾರಾಗಬೇಡಿ. ಇವಳು ಆ ರೀತಿ ಕೇಳೋದು ತಪ್ಪು. ಇವಳ ಪರವಾಗಿ ನಾನು ಕ್ಷಮಾಪಣೆ ಬೇಗ್ರೆ, ನೀವ್ಯಾಕೆ ಕ್ಷಮೆ ಕೇಳ್ತಾ ಇದ್ದೀರ? ಅದರ ಅವಶ್ಯಕತೆ ಇಲ್ಲ. ಈ ಮನೆ ಮೊದಲೇ ಬೀಗರು, ಪ್ರಶ್ನೆ ಕೇಳೋ ಅಧಿಕಾರ ನಿಮಗಿದೆ. ಅಂಕಲ್ ಪ್ಲೀಸ್ ಸ್ಟಾಪ್ ಇಟ್. ಬಂದಾಗಿಂದ ನೋಡ್ತಾ ಇದೀನಿ, ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ತಾ ಇದ್ದೀರಾ. ಏನು ನಂಗೆ ಅವಮಾನ
ಬರ್ದಿರೋದಕ್ಕೆ ನಾವು ಬಂದಿರೋದು. ಏನು ಅಕ್ಷತ, ಯಾಕೆ ಧ್ವನಿ ಏರ್ಸ್ ಮಾತಾಡ್ತಾ ಇದೀಯಾ? ನೀವ್ ಅವಮಾನ ಮಾಡ್ತಾ ಇದೀರಾ, ಅದಕ್ಕೆ ಹಾಗೆ ಮಾತಾಡ್ತಾ ಇದೀನಿ. ಅಕ್ಷತ, ಧ್ವನಿ ಮೇಲೆ ನಿಯಂತ್ರಣ ಇದ್ರೆ ನಿನಗೂ ಒಳ್ಳೇದು, ನಮಗೂ ಒಳ್ಳೇದು. ಈ ಮದುವೆ ಮಾತುಕತೆಗೆ ಮುಂಚೆ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡಿ. ಸರಿ, ಅದೇನ್ ಹೇಳಿ. ನಮ್ಮ ಮಗಳು ಕನ್ನಿಕಾ ನಿಮ್ಮ ಹುಡುಗನ್ನ ಇಷ್ಟಪಡಿಸಿದಾಳೆ ಅಂತ ಮೊದ್ಲೇ ಗೊತ್ತಿತ್ತು ತಾನೆ? ಹೌದು. ಅದನ್ನ ಯಾಕೆ ಮೊದ್ಲೇ ನನ್ ಗಮನಕ್ಕೆ ನಿಂತಿರ್ಲಿಲ್ಲ? ಸೀಕ್ರೆಟ್ ಮಾಡುವಂತ ಅಗತ್ಯ ಇತ್ತು? ಹೇಳದ್ ಬೇಡ ಅಂತ ನಾನೇ ಹೇಳಿದ್ದೆ. ಹೇಳಬಾರ್ದು ಅಂತ ನೀನ್ ಹೇಳಿದ್ಯಾ? ಹಾಗಿದ್ರೆ ಮದುವೆ ವಿಷಯನ ಮುಂದುವರ್ಸೋಣ. ಮದುವೆ ಮಾತುಕತೆಗಿಂತ ಮುಂಚೆ ಇನ್ನೊಂದು ಮಾತಾಡೋದು. ಏನಂತದ್ದು? ಅದೇನು ಅಂದ್ರೆ ಅಕ್ಷತಾ ಮೇಡಮ್, ಈ ಪೇಪರ್ಸ್ ಅಲ್ಲಿ ಸುಮಾರು ಕಡೆ ಆದಿಯವ್ರ ಸಿಗ್ನೇಚರ್ ಇದೆ, ಒಂದೊಂದ್ ಕಡೆ ಒಂದೊಂದ್ ತರ ಇದೆ. ಅದ್ರ ಜೊತೆಗೆ ಅಕ್ಷತಾ ಅಂತ ನಿಮ್ ಹೆಸರಲ್ಲೂ ಕೂಡ ಸಿಗ್ನೇಚರ್ ಇದೆ. ಅದೇನಂದ್ರೆ ಆದಿಯವ್ರ ಸಿಗ್ನೇಚರ್ ಹಾಕೋ ಭರದಲ್ಲಿ ಮರ್ತು ಒಂದ್ ಕಡೆ ನಿಮ್ ಹೆಸರಲ್ಲೇ ಸೈನ್ ಮಾಡ್ಬಿಟ್ಟು